ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ಶುಕ್ರವಾರ ಸಾಯಂಕಾಲ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇಂಟ್ರೊಡಕ್ಷನ್ ಕೊಡ್ತಾ ಇರೋಂಥದ್ದು ಫ್ರೆಂಡ್ಸ್. ತುಂಬಾ ಕ್ಲಿಪ್ಪಿಂಗ್ಸ್ ಇದ್ದಾವೆ, ಬೆಳಿಗ್ಗೆ ಮಾರ್ನಿಂಗಿಂದನೂ ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋಂಥದ್ದು. ಬಟ್ ಆದರೆ ಮೇಕಪ್ ಇರಲಿಲ್ಲ, ಹಾಗಾಗಿ ಈಗ ಸಾಯಂಕಾಲ ನೋಡಿ ಇವಾಗ ಬೆಳಿಗ್ಗೆಯಿಂದ ನಾನು ಪೂಜೆನೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ದೀಪ ಹಚ್ಚಿದ್ದೆ, ಇಲ್ಲಿ ಊದಿಗಡ್ಡಿ ಹುರಿತಾ ಇದೆ. ಊದಿಗಡ್ಡಿ ಹಚ್ಚಿರೋ ಅಂಥದ್ದು ಇದೆ ಫ್ರೆಂಡ್ಸ್. ಪೂಜೆ ಎಲ್ಲ ಆದ ನಂತರ ನಾನು ಫೇರ್ ಲವ್ಲಿ, ಐಬ್ರೋಸು, ಲಿಫ್ಟಿಗೆಲ್ಲ ಹಾಕಿದೆ ಅಲ್ವಾ, ಹಾಗಾಗಿ ಹೋಗಿದೆ, ಬಟ್ಟೆ ಇಟ್ಟಿಲ್ಲ ಅನ್ನೋ ಥರ ಕಾಣ್ತಾ ಇದೆ, ಏನೋ ಅಂದ್ಕೋಬೇಡಿ, ಓಕೆನಾ. ಹಾಗೇನೆ ಈ ಒಂದು ಅಡುಗೆ ಮನೆ ಮಾತ್ರ ನಮ್ಮ ಮನೇಲಿ ಇನ್ನೂ ಆಗಿಲ್ಲ ಫ್ರೆಂಡ್ಸ್. ಆಗುತ್ತೆ. ನನಗೆ ಇವತ್ತು ತುಂಬ ಟಯರ್ಡ್ ಅನ್ನಿಸ್ತು, ತುಂಬ ಸಾಕಾದಂಗೆ ಅನಿಸ್ತು. 3 ಗಂಟೆಗೆ ಎದ್ದು ನಾನು ಈ ಒಂದು ಪೂಜೆ ಪುನಸ್ಕಾರ ಅಂತೇಳಿ ನಾನು ದೇವರದ್ದು ಪೂಜೆ ಎಲ್ಲ ಇಡಿದೆ ಅಲ್ವಾ, ನನಗೆ ಸಾಕಾದಂಗೆ ಅನಿಸ್ತು. ನಮ್ಮ ಆಶಾ ಒಂದೇ ಸಮನೆ ಒತ್ತಡ ಮಾಡಿದ್ಲು, ಅಮ್ಮ ಇದೆಲ್ಲ ಕ್ಲೀನ್ ಮಾಡೋಣ ಬಾ, ಅಡುಗೆ ಮನೆ ಕ್ಲೀನ್ ಮಾಡೋಣ ಬಾ ಅಂತೇಳಿ. ನನ್ನ ಕೈಲಿ ಆಗಲ್ಲಮ್ಮ, ಕೈ ಮುಗಿತೀನಿ, ನಾಳೆ ಬೇಕಿದ್ರೆ ಅಡುಗೆ ಮಾಡಲ್ಲ, ಬೇಕಿದ್ರೆ ತಿಂಡಿ ತಂದು ಕೊಡ್ತೀನಿ, ಅಡುಗೆ ಮಾಡ್ದಂಗೆ ಈ ಅಡುಗೆ ಮನೆನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನನ್ನ ಕೈಲಿ ಸಾಧ್ಯ ಇಲ್ಲ, ಇವತ್ತು ನಾನು ರೆಸ್ಟ್ ಬೇಕು, ನಾನು ಮಲ್ಕೋಬೇಕು ಅಂತೇಳಿ ಬಂದಳೇನೆ, ದೇವಸ್ಥಾನದಿಂದ ಬಂದಳೇನೆ ಸ್ವಲ್ಪ ಹೊತ್ತು ಏನು ಮಾಡಿದ್ವಿ ಅಂತ ಆಶಾನ ಕೇಳ್ತೀನಿ ರೀ. ಆಶಾ ದೇವಸ್ಥಾನದಿಂದ ಬಂದರೆ ಏನೋ ತಿಂಡಿ ತಿಂದ್ವಿ, ಬೇಗ ತಿಂಡಿ ತಿಂದ್ವಿ ಫ್ರೆಂಡ್ಸ್. ನಾವು ಇವತ್ತು ಬೇಗ ತಿಂಡಿ ತಿಂದ್ವಿ. ಬರ್ತಾ ಆಂದವೇ 6:30-7 ಗಂಟೆಗೆ ಅಲ್ಲಿ ಓಪನ್ ಇರುತ್ತಲ್ವ, ಏನು ಅಂತ ಅಂದರೆ ಹೋಟೆಲು, ಅಂದರೆ ಮೊಬೈಲ್ ಕ್ಯಾಂಟೀನ್ ಥರ ಇರುತ್ತಲ್ವ, ಅಲ್ಲಿ ರೆಡಿ ಇತ್ತು. ತುಂಬ ಚೆನ್ನಾಗಿರುತ್ತೆ ಪಲಾವು, ತೊಗೊಂಡು ಬಂದಿದ್ದೆ, ತಿಂದ್ವಿ. ಅದನ್ನು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಮೊಬೈಲ್ ಯೂಟ್ಯೂಬ್ದಿತ್ತು ಕೆಲಸ. ಅದೆಲ್ಲ ಆದ ನಂತರ ಸುಮಾರು 12 ಗಂಟೆ 1 ಗಂಟೆವರೆಗೂ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ, ನೆಕ್ಸ್ಟ್ ನಾನು 1:30 2 ಗಂಟೆಗೆ ಮಲ್ಕೊಂಡಿದ್ದಳು. 5-5:30 ಎದ್ದಿದ್ದೀನಿ ಫ್ರೆಂಡ್ಸ್. ಅಷ್ಟೊಂದು ನನಗೆ ಟಯರ್ಡ್ ಆಗಿತ್ತು, ಸಾಕಾದಂಗೆ ಆಗಿತ್ತು. ಆಶಂಗೆ ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟೆ, ನಾನು ಕೂತ್ಕೊಂಡು ಒಳೋದನ್ನು ತಪ್ಪಿದ್ದು. ಆಶ್ ಹಂಗೆ ಅವಳು ಒಳಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು, ಬಾ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಮ್ಮ, ಕ್ಲೀನ್ ಮಾಡೋಣ ಅಂತೇಳಿ. ನನಗೂ ಒಳಂಗೆ ಆಗ್ಬಿಟ್ಟಿತ್ತು, ನನಗೆ ಆಗ್ತಾಯಿಲ್ಲ, ನೀನು ಒಬ್ಬಳು ಕೂಡ ಕಳಿಸಿ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಬಿಡೋಕ್ಕೂ ಆಗ್ತಾಯಿಲ್ಲ, ನಾನು ಬರೋದಕ್ಕೂ ಆಗ್ತಾಯಿಲ್ಲ, ಪ್ಲೀಸ್ ನನ್ನ ಬಿಟ್ಬಿಡಮ್ಮ, ಇವತ್ತು ಒಂದಿನ, ನಾಳೆ ನಾನು ಬೇಕಿದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಅಂತೇಳಿ ಅವಳಿಗೆ ಹೇಳಿ ಒಪ್ಪಿಸ್ದೆ. ಅವಳು ಕೂಡ ನನಗೆ ಹೆಡ್ಡೇಕು, ನನಗೆ ಹಾಗೆ ಹಿಂಗೆ ಅಂತ ಏನೋ ಸ್ವಲ್ಪ ಪೇಯ್ನ್ ಇರೋದನ್ನೆಲ್ಲ ಹೇಳಿದೆ. ಇತ್ತು ಕೂಡ, ಸುಳ್ಳೇನು ಹೇಳಿಲ್ಲ, ನಿಜಾನು ಕೂಡ ಇತ್ತು. ಹಂಗಾಗಿ ಅವಳು ಸುಮ್ಮನದ್ಲು, ಹಂಗ ಸರಿ ಆಯಿತು ಅಂತ ಸುಮ್ಮನೆ ಮಲ್ಕೊಂಡು, ಅವಳು ಕೂಡ ಮಲ್ಕೊಂಡು, ನಾನು ಕೂಡ ಮಲ್ಕೊಂಡು ಸುಮಾರು 5:15 ಆಗಿತ್ತು ಫ್ರೆಂಡ್ಸ್. ಅಂತ ನಿದ್ದೆ ಬಂತು, ಅಷ್ಟೊಂದು ಸ್ಟ್ರೆಸ್ ಆಗಿತ್ತು ನನಗೆ. ಇದ್ದೇ ಇರುತ್ತೆ, ನಾನೇನು ಪ್ರತಿ ಸಲನೂ ನನ್ನ ಒಂದು ಸ್ಟ್ರೆಸ್ನೆಸ್ ಹೇಳ್ಕೊತೀನಿ ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ. ಬಟ್ ಆ ರಿಯಾಲಿಟಿನ ನಾನು ಶೇರ್ ಮಾಡ್ಕೊತಾರೆ ಅಂಥದ್ದು. ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ನಿದ್ದೆ ಆಗಿರೋಂಥದ್ದಿದೆ. ಡೈಲಿ ನಾನು ಮತ್ತೆ ಈ ಥರ ನಾನು ನಿದ್ದೆ ಮಾಡೋದಿಲ್ಲ. ಡೈಲಿ ನಿದ್ದೆ ಮಾಡೋದಕ್ಕೆ ನನಗೆ ಟೈಮು ಕೂಡ ಸಿಗೋದಿಲ್ಲ, ಯಾಕಂದರೆ ಇವತ್ತು ಅಡುಗೆ ಮಾಡೋದು ಮಿಸ್ ಆಗಿತ್ತು. ಹಾಗಾಗಿ ನನಗೆ ಯೂಟ್ಯೂಬ್ ಕೆಲಸ ಬೇಗ ಮುಗಿಸಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಸ್ವಲ್ಪ ಹೊತ್ತು ಬೇಗ ಮಲ್ಕೊಂಬಿಟ್ಟೆ. ಯಾಕಂದರೆ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಎದ್ದಿರ್ತೀನಿ ಪ್ರತಿ ಶುಕ್ರವಾರ. ಹಾಗಾಗಿ ಇಲ್ಲ ಅಂದರೆ ನನಗೆ ಅರ್ಲಿ ಮಾರ್ನಿಂಗು ಡೈಲಿ ಎದ್ದೇಳೋದಿಲ್ಲ, ಅಂದರೆ 3 ಗಂಟೆ 4 ಗಂಟೆಗೆ ಎದ್ದೇಳಲ್ಲ. ಎದ್ದರೂ ಕೂಡ ನಾನು ಏನು ಪದಾರ್ಥ ಕೆಲಸ ಮಾಡೋದಕ್ಕೆ ಹೋಗಿರಲ್ಲ, ರಾಪಡ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿರಲ್ಲ, ಸ್ಟ್ರೆಸ್ ಇರಲ್ಲ. ಮಲ್ಕೊಂಡಿದ್ದು ಸ್ವಲ್ಪ ಹೊತ್ತು ಎಷ್ಟಾಗುತ್ತೋ ಅಷ್ಟು ಮಲ್ಕೊಂಡು, ಅಂದರೆ ಎಷ್ಟಾಗುತ್ತೋ ಅಷ್ಟು ಎಡಿಟ್ ಮಾಡ್ತೀನಿ. ಸುಮ್ಮನೆ ಹಂಗೆ ನಿದ್ದೆ ಬಂತಂದರೆ ಹಾಗೆ ಮತ್ತೆ ನಿದ್ದೆ ಕಂಟಿನ್ಯೂ ಮಾಡ್ತೀನಿ. ಹಿಂಗೆ ಏರುಪೇರು ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಪ್ರತಿ ದಿನಾನೂ ಕೂಡ, ಅದನ್ನು ನಾನು ಮ್ಯಾನೇಜ್ ಮಾಡಿರ್ತೀನಿ. ಹಾಗಾಗಿ ಮಧ್ಯದ ಜಾಸ್ತಿ ಮಲ್ಕೋಕೆ ಹೋಗಲ್ಲ. ಬೇರೆ ಕೆಲಸ ಏನಿರುತ್ತೆ, ಅಡುಗೆ ಊಟ ಆ ಥರದ್ದು ನೋಡ್ಕೊಳ್ಳೋದಕ್ಕೆ ಹೋಗ್ತೀನಿ. ಇವತ್ತು ಬೇಗ ಎದ್ದ ಕಾರಣ ನಾನು ತಿಂಡಿ ತೊಗೊಂಬಂದಿದ್ದೆ, ನನಗೆ ಆಗಲ್ಲ ಅಡುಗೆ ಮಾಡೋದಕ್ಕೆ ಅಂತೇಳಿ. ಅದಕ್ಕೋಸ್ಕರ ನಾನು ಫುಲ್ಲು ನಿದ್ದೆ ಹೊಡೆದೆ, ಯಾವುದು ಕೆಲಸ ಇಲ್ಲ, ಆರಾಮಿತ್ತು ಅಂತೇಳಿ. ಹಾಗಾಗಿ ಇವತ್ತು ಫುಲ್ ಆರಾಮಿತ್ತು, ನಿದ್ದೆನೂ ಮಾಡಿದೆ. ಇವತ್ತೊಂದಿನ ನನಗೆ ಹಬ್ಬ ಥರ ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ಶುಕ್ರವಾರ ಪೂಜೆ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಏನಂತಂದರೆ ಆ ಒಂದು ಫೀಲೇ ಬೇರೆ. ನಾವು ಇವತ್ತು ವಾರ ಮಾಡಿದ್ದೀನಿ. ನಾನು ಚಿಕ್ಕವಳಿದ್ದಾಗೂ ಕೂಡ ಅಷ್ಟೇ, ನಮ್ಮಮ್ಮ ವಾರ ಮಾಡಿದಾಗ ಅವತ್ತಿನ ಒಂದು ಮನೆ ಕಳೆನೇ ಬೇರೆ. ನಾನು ಇನ್ನೂ ಹೇಳ್ಬೇಕು ಅಂದರೆ ಪುಡಿ ಹೂವು ಅಂತ ಇಡ್ತಾರಲ್ವ, ಬಿಡಿ ಬಿಡಿ ಹೂವು ಅಂಥದ್ದನ್ನು ಇಟ್ಟು ಪೂಜೆ ಮಾಡೋಂಥದ್ದು. ನಮ್ಮಮ್ಮ ಹಂಗಲ್ಲ, ಅದಕ್ಕಂತಲೇ ಒಂದು ಮಾರುಗಟ್ಟಲೆ ಹೂವು ತಗೊಂಡು, ಕಾಯಿ ಹೂವು ಹಣ್ಣು ಪ್ರತಿಯೊಂದು ಒಂದಿಲ್ಲದೆ ನಮ್ಮಮ್ಮ ಪೂಜೆ ಮಾಡ್ತಾ ಇರಲಿಲ್ಲ. ಆ ಥರ ಮನೆ ಹಬ್ಬ ಥರ ಮಾಡ್ತಾಯಿದ್ರು. ನಾನು ಅಷ್ಟು ಮಾಡ್ತಿದ್ರು ಕೂಡ ಸಿಂಪಲಾಗಿ ಮನೆಯೆಲ್ಲ ನೀಟ್ ಕ್ಲೀನ್ ಎಲ್ಲ ಮಾಡಿ ಪೂಜೆನ ಮಾಡಿರೋಂಥದ್ದು. ಆ ಒಂದು ಫೀಲೇ ನನಗೂ ಕೊಡುತ್ತೆ. ಅವತ್ತಿನ ಒಂದು ದಿನ ಸ್ಪೆಷಲ್ ಡೇ ಅನಿಸುತ್ತೆ. ವಾರಕ್ಕೊಮ್ಮೆ ಈ ಥರ ಒಂದು ಸ್ಪೆಷಲ್ ಡೇ ನನಗೆ ತುಂಬಾ ಒಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಫ್ರೆಂಡ್ಸ್, ಇವಾಗ ಮನೇಲಿ ಸಾಯಂಕಾಲ ಮಧ್ಯಾಹ್ನ ಅನ್ನ ಮಾಡಿದ್ದೆ. ಹೋಟೆಲಿಂದ ತಂದಿದ್ದಂಥ ಏನಿತ್ತಲ್ವ, ಹೋಟೆಲಿಂದ ತಂದಿದ್ದಂಥದ್ದು ತಿಂಡಿ ಜೊತೆಗೆ ಸ್ವಲ್ಪ ಚಟ್ನಿ ಜಾಸ್ತಿ ಹಾಕ್ಕೊಟ್ಟಿದ್ರು. ಆ ಒಂದು ಚಟ್ನಿಗೆ ಆಶಂಗೆ ಇಷ್ಟ ಆಯ್ತಂತೆ, ಅದಕ್ಕೋಸ್ಕರ ಬಿಸಿಯನ್ನು ಮಾಡಿಸ್ಕೊಂಡು ಆಶಾ ಊಟ ಮಾಡಿದ್ಲು, ನಾನು ಕೂಡ ಊಟ ಮಾಡಿದೆ. ಈಗ ಆ ಅನ್ನಕ್ಕೋಸ್ಕರ ಸ್ವಲ್ಪ ಟೊಮೊಟೊ ಗೊಜ್ಜು ಏನಾದರೂ ಮಾಡಿಬಿಡ್ತೀನಿ. ಇವತ್ತು ಯಾವುದೋ ಒಂದು ರೆಸಿಪಿ ಇಲ್ಲ, ಬಟ್ ಆದರೆ ಹಿಂದಿನ ಒಂದು ರೆಸಿಪಿ ನಾನು ಮಾಡೋದಿದೆ, ಅದನ್ನು ಕೂಡ ನಾನು ಹ್ಯಾಡ್ ಮಾಡ್ತೀನಿ. ಏನು ರೆಸಿಪಿ ಅಂದರೆ ಸುಮಾರು ಒಂದು 2-3 ಇದ್ದಾವೆ. ಆ ಒಂದು ರೆಸಿಪಿಯಲ್ಲಿ ಯಾವುದಾದ್ರೂ ಒಂದು ಪೊಂಗಲ್ ಅಥವಾ
ವಾಂಗಿಬಾತಿಂದು ಅಥವಾ ಪಲಾವ್ ಮೂರಿದೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಆ್ಯಡ್ ಮಾಡ್ತೀನಿ. ಇವತ್ತಿನ ಒಂದು ವೀಡಿಯೋದಲ್ಲಿ ನನ್ನ ಒಂದು ವ್ಲಾಗಲ್ಲಿ ಪ್ರತಿದಿನ ಕೈಲಾದ ಮಟ್ಟಿಗೆ ಆದ್ರೂ ಒಂದು ರೆಸಿಪಿನ ನಾನು ಶೂಟ್ ಮಾಡಿರ್ತೀನಿ. ಹಾಗೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ, ನಾನು ಮಾಡೋ ರೀತಿ. ಓಕೆನಾ, ಅದನ್ನು ಕೂಡ ಈ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್, ನೀವು ನೋಡ್ಕೊಂಡು ಬನ್ನಿ. ಹಾಗೆ ಇವತ್ತು ಸ್ಪೆಷಲ್ ಅಂತ ಅದೇನಿದ್ರೆ ಟೊಮೆಟೊ ಗೊಜ್ಜು, ಅದನ್ನು ಕೂಡ ಮಾಡಿದರೆ ನಾನು ಖಂಡಿತ ನಿಮ್ಮ ಜೊತೆ ಆ್ಯಡ್ ಮಾಡ್ಕೊತೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್. ಇವಾಗ ನಾನು ಯಾವುದಾದ್ರೂ ಒಂದು ರೆಸಿಪಿ ಅಂತಂದರೆ ಪೊಂಗಲ್ ಮಾಡೋ ಅಂಥದ್ದು ರೆಸಿಪಿನ ಹಾಕ್ತೀನಿ ಫ್ರೆಂಡ್ಸ್, ಹೋಗಿ ನೋಡ್ಕೊಂಬನ್ನಿ. ತುಂಬಾ ಚೆನ್ನಾಗಿತ್ತು ಪೊಂಗಲ್ ರೆಸಿಪಿ. ನೆಕ್ಸ್ಟ್ ಯಾವಾಗಾದರೂ ವಾಂಗಿಬಾತಿಂದು ಒಂದು ಪಲಾವ್ದಿದೆ, ಸೊಪ್ಪು ಸಾಂಬಾರ್ದು ಇದೆ ಮಾಡಿರೋಂಥದ್ದು, ಎಕ್ಸ್ಟ್ರಾ ಶೂಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥದ್ದು, ಅದನ್ನು ಕೂಡ ಡೇ ಬೈ ಡೇ ಹಾಕ್ತಾನೆ ಹೋಗ್ತೀನಿ ಫ್ರೆಂಡ್ಸ್. ಯಾಕಂದರೆ ಮಾಡಿರೋಂಥದ್ದು ನಾನು ಯಾವ ರೀತಿ ಮಾಡ್ತೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನನ್ನ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತಿದ್ದೀನಿ. ಓಕೆನಾ, ನೋಡ್ಕೊಂಡು ಬನ್ನಿ. ಚಿಕ್ಕ ಪುಟ್ಟದೊಂದು ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿದ್ದೆ ಅದನ್ನು ನೋಡ್ಕೊಂಡ್ಬನ್ನಿ. ಇವತ್ತಿನ ಒಂದು ಡೇ ಫುಲ್ ಏನಾಗಿದೆ ಅದನ್ನು ನೋಡ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ನಾನು ಟೊಮೊಟೊ ಗೊಜ್ಜಿಗೆ ಏನು ಬೇಕು ಅದನ್ನು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ, ಬಾಯ್ ಫ್ರೆಂಡ್ಸ್. ನಮ್ಮ ಕುಕ್ಕೋರು ನನ್ನನ್ನು ತೋರಿಸ್ಬೇಡ ಅಂತ ಹೇಳಿದ್ದಾರೆ ಫ್ರೆಂಡ್ಸ್, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ, ಬೇಜಾರು ಮಾಡ್ಕೊಬೇಡಿ. ಇವತ್ತು ನಾನು ಫುಲ್ ರೆಸ್ಟ್ ತಗೊಂಡೆ. ಇವತ್ತು ಒಂಥರ ಹಬ್ಬದ ಫೀಲ್ನ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಅಂದರೆ ಅವಳು ಕೂಡ ಅದೇನೋ ಹೇಳ್ತಾರಲ್ಲ ಫ್ರೆಂಡ್ಸ್, ಏನು ಹೇಳ್ತಾರೆ ಗೊತ್ತಾ, ಮೇಷ್ಟ್ರು ಅದೇನೋ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಏನೋ ಮಾಡಿದೆ. ನೋಡಿ ಫ್ರೆಂಡ್ಸ್ ತೋರಿಸಿ, ಕುಕ್ಕುನ ತೋರಿಸ್ಬಿಡ ಅಂತ ಹೇಳಿದಾಳೆ ಫ್ರೆಂಡ್ಸ್, ಹಾಗಾಗಿ ತೋರಿಸಿಲ್ಲ. ಅದೇನೋ ಮೇಷ್ಟ್ರು ಅದೇನೋ ಮಾಡಿದೆ, ಮಕ್ಕಳು ಕೂಡ ಕುಡ್ದಾಡ್ಕೊಂಡು ಮಾಡಿದ್ರು ಅನ್ನೋ ಥರ. ಆ ಥರ ಏನೋ ಹೇಳ್ತಾರೆ ಮೇಷ್ಟ್ರದು ಗುರುಗಳದು ಏನೋ ಒಂದು ಹೇಳ್ತಾರೆ, ಗುರುಗಳು ಶಿಷ್ಯದು ಏನೋ ಹೇಳ್ತಾರೆ. ಗಾದೆ ಹಾಗಾಯಿತು. ನಾನಿವತ್ತು ಇಲ್ಲ ನಂಗೆ ಆರಾಮ್ ಬೇಕು, ಫ್ರೀ ಬೇಕು ಅಂತ ಅಡುಗೆ ಮಾಡಲ್ಲ, ಏನಿಲ್ಲ ಅಂತ ಒಂಥರ ಎಂಜಾಯ್ ಮಾಡಿದೆ. ಇವತ್ತಿನ ಒಂದು ಶುಕ್ರವಾರ ನಮ್ಮ ಕೂಕು ಇವತ್ತು ಫೇಸ್ ವಾಶ್ ಮಾಡಿದಾಗೆ ಎಂಜಾಯ್ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಯಾಕೆ ಅಂದರೆ ಚೆನ್ನಾಗಿ ನಿದ್ದೆ ಮಾಡಿದ್ಲು ಅವಳು. ಎದ್ದಾಗಲೆಲ್ಲ 6 ಕಾಲಾಗಿ ಹೋಗಿದ್ದು. ಅವಳು ಪಾಪ ಡೈಲಿ ಮಲಗಲ್ಲ ಫ್ರೆಂಡ್ಸ್, ನನ್ನ ಜೊತೆಗೆ 3 ಗಂಟೆಗೆ ಎದ್ದಿದ್ಲು. ಅದನ್ನು ಕೂಡ ನಾನು ಈ ಒಂದು ವೀಡಿಯೋದಲ್ಲಿ ಕ್ಲಿಪ್ಪಿಂಗ್ನ ಖಂಡಿತ ಹಾಕ್ತೀನಿ, ಯಾವ ಥರ ನಿದ್ದೆ ಮಾಡ್ತಾಯಿದ್ಲು. ನಾನು ಅರ್ಧಂಬರ್ದೆಲ್ಲ ಕೆಲಸ ಎಲ್ಲ ಆದಮೇಲೆ ಅವಳನ್ನ ಎಬ್ಬರಿಸಿದ್ದೀನಿ. ಅದನ್ನು ಕೂಡ ನೀವು ನೋಡಿ ಗೊತ್ತಾಗುತ್ತೆ. ನಾವು ಅರ್ಲಿ ಮಾರ್ನಿಂಗ್ಗೆ ಎಷ್ಟು ಕಷ್ಟಪಟ್ಟು ಎದ್ದಿರ್ತೀವಿ. ಸುಮಾರು ನಾವು 3-3:30 ಎದ್ದರೆ ನಾವು ಮಲಗಿರೋದು 1 ಗಂಟೆಗೆ, 1 ಗಂಟೆಗಲ್ಲ, 1ರಿಂದ 2-2:30 ಒಳಗೆ ಮಲಗಿದ್ದೀವಿ. ಅಲ್ಲಿಂದ ಅವಳು ಕಂಟಿನ್ಯೂ ಗಾಢ ನಿದ್ದೆ ಹೋಗಿರ್ತಾಳೆ. ಎವ್ರಿ ಟೈಮ್ ಕೂಡ ನಾನು ಯಾವ ಟೈಮಲ್ಲಿ ಮಾತಾಡ್ತೀನಿ ಆ ಟೈಮಲ್ಲಿ ಎದ್ದು ಅಮ್ಮ ಅಂತ ಎದ್ದು ಕುಂತಿರ್ತಾಳೆ. ಹಾಗಾಗಿ ಅವಳಿಗೆ ರೆಸ್ಟ್ ಸಿಕ್ಕಾಗ ಪಾಪ ಅವಳು ಕೂಡ ರೆಸ್ಟ್ ಮಾಡಲಿ. ತುಂಬಾ ನಾನು ಕೂಡ ಅಯ್ಯೋ ಅನಿಸ್ತಾ ಇರ್ತೀನಿ, ಕ್ಯಾಮ್ರಾ ಹಿಡಿ ಬಾ ಹಾಗೆ ಹೀಗೆ ಅಂತ ಕೆಲವೊಂದ್ಸಲ ಅಯ್ಯೋ ಅನಿಸ್ತಾ ಇರ್ತೀನಿ. ಅವಳಿಗೂ ಆಗಲಿಲ್ಲ ಅಂದರೂ ಓಡಿ ಬರ್ತಾ ಇರ್ತಾಳೆ. ಹಂಗಾಗಿ ಇವತ್ತೊಂದಿನ ನಿದ್ದೆ ಮಾಡಿದೆ ಅಷ್ಟೇ. ಪ್ರತಿದಿನ ಇದೇ ಥರ ನಾವು ನಿದ್ದೆ ಮಾಡೋದಿಲ್ಲ ಮಧ್ಯಾಹ್ನ ಅಂತಲೇ ಹೇಳ್ಬೋದು. ಯಾಕಂದರೆ ಅಡುಗೆ ಕೆಲಸ ಇರುತ್ತಲ್ಲ ಫ್ರೆಂಡ್ಸ್, ಸಾಯಂಕಾಲದ್ದು ಬೆಳಿಗ್ಗೆದು ಇರುತ್ತೆ, ಅದು ಕೆಲಸನೇ ನಾವು ಇಬ್ಬರದೇ ಅದು ಸುಮಾರು ಕೆಲಸ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್ ಓಕೆನಾ, ಇವಾಗ ನಾನು ಪೊಂಗಲ್ನ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಏನು ದಿನಕ್ಕೂ ನಾನು ಪೊಂಗಲ್ ಮಾಡ್ತಾಯಿದ್ರೆ ಅದರಲ್ಲಿ ಏನೋ ಒಂದು ಸಮಥಿಂಗ್ ಸ್ಪೆಷಲ್ ನನಗೆ ಚೇಂಜ್ ಕಾಣುತ್ತೆ. ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅದನ್ನು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಾನು ಯಾವ ರೀತಿ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಹೋಗಿ ಪೊಂಗಲ್ ಮಾಡಿರೋದನ್ನು ನೋಡ್ಕೊಂಡು ಬನ್ನಿ. ಹಾಗೆ ಬೆಳಿಗ್ಗೆಯಿಂದ ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ರು ಅದನ್ನು ಕೂಡ ಚಿಕ್ಕ ಪುಟ್ಟದ್ದು ಹಾಕ್ತೀನಿ, ಆ್ಯಡ್ ಮಾಡ್ತೀನಿ. ಹೋಗಿ ನೋಡ್ಕೊಂಡು ಬನ್ನಿ, ಎಲ್ಲೂ ಹೋಗಬೇಡಿ ಫ್ರೆಂಡ್ಸ್. ನನ್ನ ಒಂದು ವೀಡಿಯೋನ ಫುಲ್ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೇಕ್ ಕೇರ್. ಹೋಗಿ ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ. ಓಕೆನಾ, ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದು ಪೊಂಗಲ್ ಮಾಡ್ತಾ ಇರೋಂಥದ್ದು. ಕರಿಮೆಣಸು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಾಗ್ತಾ ಇದ್ದೀನಿ ಕೊಡಂಬೆ. ಸಿಗುತ್ತೆ. ಇವಾಗ ಶುಂಠಿ ಹಾಕ್ತಾ ಇದ್ದೀನಿ. ಇವಾಗ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಪೊಂಗಲ್ಗೆ ನಾನು ಹಾಕಿರೋಂಥ ಒಗ್ಗರಣೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಇದರಲ್ಲಿ ನಾನು ಕಂಡಂಥ ಒಂದು ಹೊಸ ಕಲಿಕೆ ಏನು ಗೊತ್ತಾ, ನಾನು ಮುಂಚೆಲ್ಲ ಏನು ಮಾಡ್ತಾ ಇದ್ದೆ ಅಂದರೆ ಕರಿಮೆಣಸನ್ನ ಜಜ್ಜಿ ಪೀಸ್ ಮಾಡಿ ಹಾಕ್ತಾ ಇದ್ದೆ. ಆ ಥರ ಮಾಡಿ ಹಾಕಬಾರ್ದು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಕೂಡ ಉಪ್ಪನ್ನ ಇವಾಗ ಆ್ಯಡ್ ಮಾಡಿದ್ದೀನಿ ನೋಡಿ. ಅಂದರೆ ಕರಿಮೆಣಸನ್ನ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಕರಿಮೆಣಸನ್ನ ಒಡೆದು ಹಾಕಬಾರ್ದು, ಹಾಗೆ ಎಣ್ಣೆಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಬೇಕು. ಅವಾಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾವು ಸೈಡಿಗೆ ಎತ್ತಿಡೋದೇನು ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ನಾನು ಆಗಲೇ ಮುಂಚೆನೇ ನಾನು ಹೆಸರುಬೇಳೆ ಹಾಗೆ ಮತ್ತು ಅರಿಶಿನ ಪುಡಿ ಅಕ್ಕಿನ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನು ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ಗಟ್ಟಿಗಾಗಿತ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಅದೇ ಒಂದು ಕುಕ್ಕರಲ್ಲಿ ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಳ್ಳವರೆಗೂ ಕುದಿಸ್ಕೊಂಡು ಆಮೇಲೆ ನಂತರ ನನಗೆ ಯಾವ ಒಂದು ಥಿಕ್ನೆಸ್ ಬೇಕು, ಯಾವ ಒಂದು ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಒಂದು ಕನ್ಸಿಸ್ಟೆನ್ಸಿಗೆ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆವಾಗ ಇದು ಪೊಂಗಲ್ ಈ ರೀತಿ ರೆಡಿಯಾಗಿದೆ. ಇಲ್ಲಾಂದರೆ ಗಟ್ಟಿಗಾಗ್ಬಿಡುತ್ತೆ ಫ್ರೆಂಡ್ಸ್. ಏನೇ
ಏನೇ ಮಾಡಿದರೂ ಕೂಡ ಸ್ವಲ್ಪ ಗಟ್ಟಿಗಾಗುತ್ತೆ, ಅದು ಹಾರ್ದಂಗೆಲ್ಲನೂ ಕೂಡ ಗಟ್ಟಿಗಾಗ್ತಾ ಹೋಗುತ್ತೆ. ಹಾಗಾಗಿ ನಾನು ಕೂಡ ಟ್ರೈ ಮಾಡಿದೆ, ಎಷ್ಟೇ ಕಷ್ಟ ಆದರೂ ಕೂಡ ನೀರನ್ನ ಆ್ಯಡ್ ಮಾಡಬಾರ್ದು ಅಂತ, ಬಟ್ ಆಗಲಿಲ್ಲ. ಗುಡ್ ಮಾರ್ನಿಂಗ್. ಇದಾವತ್ತೆ ಇದಾವತ್ತೆ ದೇವಸ್ಥಾನಕ್ಕೆ ಹೋಗೋಣ. ತುಂಬಾ ದಿನ ಆಯಿತು ಅಂತ ಅನಿಸುತ್ತೆ, ನಾನು ನೀಟಾಗಿ ಅಚ್ಚುಕಟ್ಟಾಗಿ ಪೂಜೆಗಳನ್ನೇ ನಾನು ಮಾಡ್ತಾ ಇಲ್ಲ. ಹಾಗಾಗಿ ನಾನು ಪೂಜೆ ಮಾಡೋ ವಾರನೂ ಕೂಡ ನೆನಪಿಲ್ಲ. ಹೋದ್ವಾರ ಬಟ್ ಮಾಡಿದ್ದೆ, ಆದರೂ ಕೂಡ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ, ಆ ಥರ ಇತ್ತು. ಇವತ್ತು ಕೂಡ ಈ ಸಲನೂ ಕೂಡ ನನಗೆ ಏನು ಪೂಜೆ ಮಾಡಬೇಕಪ್ಪ, ಯಾಕಂದರೆ ಬಿಟ್ಟಂಗೆ ಅನಿಸಿರುತ್ತಲ್ವ, ಸ್ವಲ್ಪ ಬಿಟ್ಟಂಗೆ ಆಯಿತು ಅಂದರೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕಾದ್ರೆ ತುಂಬ ಸ್ವಲ್ಪ ಟೈಮ್ ತಗೊಳುತ್ತೆ ಅನಿಸುತ್ತೆ. ಸ್ವಲ್ಪ ತೆದ್ದು ಕೂತ್ಕೊಂಡು, ಆಮೇಲೆ ಬಿಸಿನೀರಂತೂ ನೀರು ಕಾಯಲಿಕ್ಕೆ ಇಟ್ಟಿದ್ದೆ, ಬಿಸಿನೀರು ಇರಲಿಲ್ಲ ಸೋಲಾರಲ್ಲಿ, ಹಾಗಾಗಿ ನೀರು ಕಾಯಲಿಕ್ಕೆ ಇಟ್ಟು ಸ್ವಲ್ಪ ಕೂತ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದ ನಂತರ ಎಲ್ಲ ಕಸ ನೆಲ ಎಲ್ಲ ಆಗೋಗಿತ್ತು. ಇದು ಫಸ್ಟ್ ಆ ಕೆಲಸ ಮಾಡಿನೇ ನಾನು ಆಶನ ಎಬ್ಬಿಸಿದ್ದಂಥದ್ದು. ಇವಾಗ ನಾನು ಇಲ್ಲಿ ಪೂಜೆ ಮಾಡ್ತಾ ಇರೋಂಥದ್ದು. ಬೆಳಿಗ್ಗೆ ಕೂಡ ನಾನು ತಿಂಡಿನ ಆಂದವೇ ಪ್ರತಿ ಸಲನೂ ಬರುವಾಗ ಹೀಗೆ ಆಗ್ತಾ ಇದೆ. ಏನಂತಂದರೆ ತಿಂಡಿ ಕಟ್ಟಿಸ್ಕೊಂಬರೋ ಅಂಥದ್ದು, ಅದ್ರ ಕ್ಲಿಪ್ಪಿಂಗು ನಾನು ಪ್ರತಿದಿನ ಎವ್ರಿ ಟೈಮ್ ಎವ್ರಿ ವೀಕ್ ಏನು ನಾನು ತಿಂಡಿ ತರ್ತೀನೋ ಅದನ್ನು ಏನು ಶೇರ್ ಮಾಡ್ಕೊಳ್ಳೋದು ಪ್ರತಿ ಸಲ ಸೇಮ್ ಇರುತ್ತೆ ಅಂತೇಳಿ ನಾನು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಹಾಗಾಗಿ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಸಾಯಂಕಾಲ ಅಂದರೆ ಶುಕ್ರವಾರ ಸಾಯಂಕಾಲ ಮಾಡಿದಂಥ ಒಂದು ಟೊಮೊಟೊ ಗೊಜ್ಜು ಮಾಡ್ತಾ ಇರೋಂಥದ್ದು. ಇದು ಸಿಂಪಲ್ಲಾಗಿರುತ್ತೆ. ಇನ್ನು ಹೊಸ ವ್ಯೂವರ್ಸು, ಹೊಸ ಸಬ್ಸ್ಕ್ರೈಬರ್ಸು ಇರ್ತಾರಲ್ವ, ಅವರಿಗೆ ಒಂದು ಸ್ವಲ್ಪ ಕ್ಲೂ ಕೊಟ್ಟಂಗಾಗುತ್ತೆ, ಅವರಿಗೂ ಕೂಡ ತಿಳಿಸ್ಕೊಟ್ಟಂಗಾಗುತ್ತೆ ಅಂತೇಳಿ ಶೇರ್ ಮಾಡ್ತಾ ಇರೋಂಥದ್ದು. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿನ ತುರ್ಕೊಂಡು ಇಟ್ಕೊತೀನಿ. ಖಂಡಿತವಾಗೂ ನೀವು ತುರ್ಕೊಂಡು ನೀವು ಒಂದು ಒಗ್ಗರಣೆಗೆ ಆ್ಯಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ, ಜಜ್ಕೊಳ್ಳೋದಕ್ಕಿಂತನೂ. ನನಗೇನೋ ಇದು ತುಂಬಾ ಇಷ್ಟ ಆಗುತ್ತೆ ತುರಿದು ಮಾಡೋಂಥದ್ದು. ಇದನ್ನು ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿನ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಇಬ್ಬರಿಗಾಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ. ಇದಕ್ಕೇನು ಪುದೀನ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಎಣ್ಣೆ ಅನ್ನೋಂಥದ್ದು ಜಾಸ್ತಿ ಕ್ವಾಂಟಿಟಿಲಿ ಹಾಕೋಬೇಕಾಗುತ್ತೆ. ಇಲ್ಲಿ ಎಣ್ಣೆ ಹಾಕಿ ಬಾಣಲಿಲಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ನಮಗೆ ನಾವು ತುಂಬ ಇಷ್ಟ, ಹಾಗಾಗಿ ಹಾಕ್ಕೊತೀವಿ. ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ಹಸಿರುಗಾಯಿ ಅಂದರೆ ಸ್ವಲ್ಪ ಹಣ್ಗಾಯಿ ಆಗಿರೋಂಥದ್ದು ಹಣ್ಗಾಯಿ, ಹಾಗೆ ಈರುಳ್ಳಿ, ಹಾಗೆ ಕೊತ್ತಂಬರಿನೂ ಕೂಡ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಆ ಶುಂಠಿ ಬೆಳ್ಳುಳ್ಳಿನ ನಾವು ತುರಿದಿಟ್ಕೊಂಡಿರೋದ್ರಿಂದ ಅದು ಯಾವ ಥರ ಒಂದು ಒಗ್ಗರಣೆ ಫುಲ್ ಸ್ಪ್ರೆಡ್ ಆಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇವಾಗ ಸ್ವಲ್ಪ ಅದನ್ನು ಕೈ ಆಡಿಸ್ಕೊಂಡ ನಂತರ ಅಂದರೆ ಈರುಳ್ಳಿ ಮತ್ತು ಹಸಿರುಗಾಯಿನ ಬಾಡಿಸ್ಕೊಂಡ ನಂತರ ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕಿ ಅದಕ್ಕೆ ಇಮಿಡಿಯೇಟ್ಲಿ ಹಿಂದೆನೇ ನಾನು ಉಪ್ಪು ಹಾಕಿದ್ದೀನಿ. ಉಪ್ಪನ್ನ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸಿದ ನಂತರ ಈ ರೀತಿ ಆಗಿದೆ. ನಾವು ತಕ್ಷಣಕ್ಕೆ ನಾವು ಖಾರದ ಪುಡಿ ಹಾಕಬಾರ್ದು. ಅದು ಚೆನ್ನಾಗಿ ಸ್ಮ್ಯಾಶ್ ಆಗಿ ಚೆನ್ನಾಗಿ ಸ್ಮೂತ್ ಆದ ನಂತರ ನಾವು ಖಾರದ ಪುಡಿ ನಮಗೆ ಎಷ್ಟು ಬೇಕು ನೋಡಿ ಖಾರದ ಪುಡಿ ಆ ಒಂದು ಖಾರ ಎಷ್ಟು ಇಷ್ಟಪಡ್ತೀವಲ್ವ ಆ ಒಂದು ಕ್ವಾಂಟಿಟಿ ಮೇಲೆ ನಾವು ಖಾರದ ಪುಡಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಖಾರ ತಿನ್ನೋವಂಥವ್ರು ಸ್ವಲ್ಪ ಜಾಸ್ತಿ, ಖಾರ ಇಷ್ಟ ಇಲ್ಲ ಅನ್ನೋವಂಥವ್ರು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕಾಗುತ್ತೆ. ಇದಕ್ಕೇನು ಬೆಲ್ಲ ಅಂಥದ್ದೆಲ್ಲ ಏನು ಹಾಕೋಂಥದ್ದೇನಿಲ್ಲ. ಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕೋಬೋದು. ಇನ್ನು ಸ್ವಲ್ಪ ಕಲರು ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ. ಇವಾಗ ನೋಡಿ ಟೊಮೊಟೊ ಗೊಜ್ಜು ರೆಡಿ ಆಯಿತು. ಖಾರದ ಪುಡಿ ಹಾಕಿ ಒಂದು 5 ಮಿನಿಟ್ಸ್ ನಾನು ಅದನ್ನು ಬಾಯ್ಲ್ ಮಾಡಿದ್ದೀನಿ. ಈ ರೀತಿ ಆಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದರ ಮುಂದೆ ಯಾವುದೇ ಒಂದು ಚಿಕನ್ ಕೂಡ ಜ್ಞಾಪಕ ಬರಲ್ಲ ನಮಗೆ. ಸಡನ್ನಾಗಿ ಚಿಕನ್ ಜ್ಞಾಪಕ ಬಂತು ಅಂದರೂ ಕೂಡ. ಫ್ರೆಂಡ್ಸ್, ಇವತ್ತಿನ ಒಂದು ಟೊಮೊಟೊ ಗೊಜ್ಜು ಹೇಗೆ ಮಾಡಿದೆ ಗೊತ್ತಾ? ಸಿಂಪಲ್ ಆಗಿತ್ತು. ನಾನು ಮಾಡೋಂಥದ್ದು ಪ್ರತಿದಿನ ನಾನು ಮಾಡಿ ಸರ್ತಿಗೆಲ್ಲ ಹೇಳ್ತಾ ಇರ್ತೀನಿ, ಹೊಸ ಸಬ್ಸ್ಕ್ರೈಬರ್ ಹಾಗೆ ಹೊಸ ವ್ಯೂವರ್ಸ್ಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ.
ನಾನು ಏನು ಮಾಡಿರ್ತೀನೋ ಅದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಓಕೆನಾ ಅಂತ ಹೇಳ್ತಾ ಇವತ್ತಿನ ಡೇ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.